ಜಮೀರ್ ಅಹಮದ್ ಖಾನ್ ಒಂದು ದಿನ ದಾವಣಗೆರೆಗೆ ಇದ್ದಿದ್ರೆ ಅವತ್ತೊಂದು ದಿನ 5,000 ಇಲ್ಲ 10,000ದಿಂದ ಸೋಲ್ತಾ ಇದ್ರು ಸಮರ್ಥರು. ಇಡೀ ರಾಜ್ಯದಲ್ಲಿ ನಮ್ಮ ಬಲ್ದಿಗ ಬಾಂಧವರ ಶಾಸಕ, ಏಕೈಕ ಶಾಸಕ ನಮ್ಮ ಚಿಕ್ಕಬಳ್ಳಾಪುರದ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅವರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಕಡೆಗಣಿಸ್ತಾ ಇದೆ ಅಂತ ನನ್ನ ಒಂದು ಅಭಿಪ್ರಾಯ. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಒಂದು ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ಏನಂದರೆ, ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಸ ಸಾರಥಿಯಾಗಿ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಂಡಿದ್ದಾರೆ. ಅವರಿಗೆ ಮೊದಲನೇದಾಗಿ ರಾಜ್ಯದ ಎಲ್ಲ ಅಲ್ಪಸಂಖ್ಯಾತರ ಪರವಾಗಿ ಅಭಿನಂದನೆಗಳು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಏನಾಯಿತು ಅಂದರೆ, ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಂಡ ನಂತರ ಒಂದು 13 ಜನಕ್ಕೆ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿಸಿದ್ರು. ಅದರಲ್ಲಿ ಮುಸ್ಲಿಮರಿಗೆ ಒಂದು ನಮ್ಮ ಒಕ್ಕಲಿಗ ಬಾಂಧವರು ಮುಖ್ಯಮಂತ್ರಿಗಳು ಸೇರಿ 3 ಜನ, ಅದೇ ರೀತಿ ನಮ್ಮ ಲಿಂಗಾಯಟ್ಸ್ ಬಾಂಧವರಿಗೆ 3 ಜನಕ್ಕೆ, ಕುರುಬ ಜನಾಂಗಕ್ಕೆ 2, SC ಮತ್ತು STಗೆ ಒಂದು 3 ಸೀಟು ಕೊಟ್ಟಿದ್ದಾರೆ. ವಿಶೇಷವಾಗಿ ಏನಂದರೆ, ಇವತ್ತು ರಾಜ್ಯದಲ್ಲ ಇಡೀ ದೇಶದಲ್ಲೇ ಮುಸಲ್ಮಾನರಂದರೆ ಕಾಂಗ್ರೆಸ್ ಅಂದರೆ ಮುಸಲ್ಮಾನರು ಏಕಪಕ್ಷವಾಗಿ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುತ್ತಾರೆ. ಅದರಲ್ಲಿ ಬಲ್ಜಿಗ ಜನಾಂಗದ ಏಕೈಕ ಶಾಸಕ ಪ್ರದೀಪ್ ಈಶ್ವರ್ ಅವರು, ಅವ್ರಿಗೂ ಕೂಡ ಮೊದಲನೇ ಹಂತದಲ್ಲಿ ಕೊಡಬೇಕಾಯಿತು. ಮುಂದಿನ ಕ್ಯಾಬಿನೆಟ್ ವಿಸ್ತರಣೆಯಲ್ಲಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬಲ್ಜಿಗ ಬಾಂಧವರಿಗೆ ಒಂದು ಅವಕಾಶ ಕೊಡಬೇಕು. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಉನ್ನತವಾದ ಒಳ್ಳೆಯ ಒಂದು ಸಚಿವ ಸ್ಥಾನ ನೀಡೋದ್ರ ಮುಖಾಂತರ ನಮ್ಮ ಜಿಲ್ಲೆಗೆ ಅಭಿವೃದ್ಧಿ ಮಾಡುವಂಥ ಒಂದು ಅವಕಾಶ ಕಲ್ಪಿಸ್ಕೊಡ್ತಾರೆ ಅಂತ ಭರವಸೆ ಇದೆ. ಈ ಹಂತದಲ್ಲಿ ಮುಸಲ್ಮಾನರಲ್ಲಿ UT ಖಾದರ್ ಸಾಹೇಬರು ಕೊಟ್ಟಿದ್ದಾರೆ, ತುಂಬ ಸಂತೋಷ. ಆದರೆ ಎಲ್ಲ ಪಕ್ಷದಲ್ಲೂ ಎಲ್ಲ ಜನಾಂಗದಲ್ಲೂ ಆ ಪಕ್ಷಕ್ಕೆ ದಳಕ್ಕೂ ಆಗ್ತಾರೆ, ಕಾಂಗ್ರೆಸ್ಗೂ ಆಗ್ತಾರೆ, BJPಗೂ ಆಗ್ತಾರೆ, ಎಲ್ಲ ಜನಾಂಗದಲ್ಲೂ ಆಗ್ತಾರೆ. ಆದರೆ ಮುಸಲ್ಮಾನರು ಒಮ್ಮತವಾಗಿ ಏಕಪಕ್ಷಕ್ಕೆ ಏನಾದರೂ ಮತ ಚಲಾಯಿಸ್ತಾರೆ ಅಂದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ. ಆದರೂ ಕೂಡ ಮುಸಲ್ಮಾನರಿಗೆ 1 ಸೀಟ್ ಕೊಟ್ಟು, ಅದರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರ ಮಾಸ್ ಲೀಡರ್, ಅಲ್ಪಸಂಖ್ಯಾತರಿಗಂತ ಎಲ್ಲ ಜನಾಂಗಕ್ಕೂ ಅವರೆಲ್ಲೂ ಯಾರಿಗೂ ಬಿಟ್ಕೊಟ್ಟಿಲ್ಲ. ಎಲ್ಲ ಜನಾಂಗಕ್ಕೆ ಒಮ್ಮತವಾಗಿ ಒಗ್ಗಟ್ಟಾಗಿ ನಡೆಸುವಂಥ ನಾಯಕ ಮಾನ್ಯ ಜಮೀರ್ ಅಹಮದ್ ಖಾನ್ ಸಾಹೇಬರು. ಅವ್ರಿಗೆ ಎಲ್ಲೋ ಒಂದು ಕಡೆ ನಾವು ಅಂದ್ಕೊಂಡಿದ್ವಿ, ಅವ್ರಿಗೆ DCM ಮಾಡ್ತಾರೆ, ರಾಜ್ಯದಲ್ಲಿ DCM ಮಾಡಿ ಅವ್ರಿಗೆ ಉನ್ನತವಾದ ಹುದ್ದೆ ಕೊಡ್ತಾರೆ, ಮಿನಿಸ್ಟ್ರ್ ಕೊಡ್ತಾರೆ ಅಂದ್ಕೊಂಡಿದ್ವಿ. ಆದರೆ ಅವ್ರಿಗೆ ಒಂದು ಸಚಿವ ಸ್ಥಾನ ಕೊಟ್ಟಿಲ್ಲ. ರಾಜ್ಯದಲ್ಲಿ ಜಮೀರ್ ಅಹಮದ್ ಅವ್ರ ಬಗ್ಗೆ ಮಾತನಾಡ್ತಿದ್ರೆ, ಈಗ ಜಮೀರ್ ಅಹಮದ್ ಅವ್ರನ್ನ DCM ಮಾಡ್ತಾರೆ ಅನ್ನುವಂಥದ್ದು, ದೊಡ್ಡ ಹುದ್ದೆ ಕೊಡ್ತಾರೆ ಅನ್ನುವಂಥದ್ದು ಎಲ್ಲರಲ್ಲೂ ಇದ್ದಂತ ಕಾತುರದ ಒಂದು ವಿಷಯ. ಆದ್ರೆ ಇತ್ತೀಚೆಗಷ್ಟೇ ಅವ್ರದ್ದು ಯಾವುದೋ ಒಂದು ಆಡಿಯೋ ರಿಲೀಸ್ ಆಗುತ್ತೆ, ಸ್ವಪಕ್ಷಕ್ಕೆ ಅವರು ಮೋಸ ಮಾಡಿದ್ರು, ದ್ರೋಹ ಮಾಡಿದ್ರು ಅನ್ನೋ ತರ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಆಗುತ್ತೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ನೋಡಿ, ನಾನು ನೋಡಿದೆ ಆ ಆಡಿಯೋ ಕೇಳಿದೆ. ಆ ಆಡಿಯೋದಲ್ಲಿ ಏನಿದೆ ಅಂದರೆ, ಜಮೀರ್ ಅಹಮದ್ ಖಾನ್ ಸಾಹೇಬರು ನಮ್ಮ ದಾವಣಗೆರೆಯ ಒಬ್ಬ ಮೈನಾರಿಟಿ ಲೀಡರ್ಗೆ ಅವ್ರಿಗೆ ಮಾತಾಡಿದ್ದು, ಅವರು ಪಕ್ಷದ ನಿಲುವಿನ ಬಗ್ಗೆ ಚರ್ಚೆ ಮಾಡಿದ್ರು ಅನ್ನೋ ಆಡಿಯೋ ನಾನು ನೋಡಿದೆ. ಆಮೇಲೆ ಸ್ಪಷ್ಟನೆ ಕೊಟ್ಟಿದ್ದೇನೆಂದರೆ, ಅದು AI ವಿಡಿಯೋ ಅಂತ. ಇರಲಿ, ಅದು AIನೋ ಒರಿಜಿನಲ್ಲೋ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಯಾಕೆ ನಾನು ಚರ್ಚೆ ಮಾಡೋದು ಬೇಡ ಅಂತ ಹೇಳ್ತೀನಿ ಅಂದರೆ, ನೋಡಿ, ಈ ಹಿಂದೆ ಚುನಾವಣೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಅವ್ರ ಮೇಲೆ ಒಂದು ಅಪವಾದ ಬಂತು. ಏನು ಅಂದರೆ, ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಈಗಿನ ಉಪಮುಖ್ಯಮಂತ್ರಿ ಆಗಿರುವಂತಹ ನಮ್ಮ ಪರಮೇಶ್ವರ್ ಸಾಹೇಬರಿಗೆ ಕೊರಟಗೆರೆಯಲ್ಲಿ ಸೋಲಿಸಿದ್ರು ಅಂತ ಇಡೀ ರಾಜ್ಯದಲ್ಲಿ ದೊಡ್ಡ ಸುದ್ದಿ ಆಯ್ತದು. ಅದೇ ರೀತಿ ನಮ್ಮ ಬೈರತಿ ಸುರೇಶ್ ಅವ್ರ ಬಗ್ಗೆನೂ ಹೆಬ್ಬಾಳದಲ್ಲಿ ಅಭ್ಯರ್ಥಿಗೆ ಸೋಲಿಸಿದ್ರು ಅನ್ನೋ ಒಂದು ಇದು ಬಂತು. ಅವ್ರದ್ದೆಲ್ಲ ಇರಲಿ. ಈಗಿನ ನಮ್ಮ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೇನು ಏನಂದರೆ, ಪಕ್ಷದ ಅಭ್ಯರ್ಥಿಗೆ ಸೋಲಿಸಿ ಅವ್ರು ಇಂಡಿಪೆಂಡೆಂಟ್ ಆಗಿ ಗೆದ್ದರು ಅನ್ನೋ ಒಂದು ಪ್ರಚಾರ ಮಾಡಿದರು ಅಲ್ವಾ. ಹಾಗಿದ್ದಾಗ ಪಕ್ಷದಲ್ಲಿ ಯಾರೂ ಕೂಡ ಮುನ್ಸ್ಕೊಳ್ಳೋದು,
ಇಲ್ದಿಲ್ದಿರ ಇರೋದು ಏನಿಲ್ಲ. ಎಲ್ಲ ಪಕ್ಷಗಳಲ್ಲೂ ಆ ಪಕ್ಷದಲ್ಲಿ ನಾನು ಸಚಿವನಾಗಬೇಕು, ನಾನು ಅದಾಗಬೇಕು, ನನಗೆ ಬೋರ್ಡ್ ಕೊಡಬೇಕು, ಬೋರ್ಡ್ ಚೇರ್ಮನ್ ಕೊಡಬೇಕು ಅಂತ ಕಿತ್ತಾಡೋದು ಸಹಜ. ಹಾಗಂತ ಮಟ್ಟಕ್ಕೆ ಇವತ್ತು ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಂದ್ರೆ ವಿಶೇಷವಾಗಿ UDF ಸರ್ಕಾರಕ್ಕೆ ಬೆನ್ನೆಲುಬಾಗಿ ನಿಂತು ಅಲ್ಲಿನ ಜನಕ್ಕೆ ಒಗ್ಗಟ್ಟಾಗಿ ಸೇರಿಸಿ ಜಾತಿ ಧರ್ಮ ಬಿಟ್ಟು ಮಾಡಿದಂತಹ ನಾಯಕ ಜಮೀರ್ ಅಹ್ಮದ್ ರವರು. ದಾವಣಗೆರೆಯಲ್ಲಿ ಗೆದ್ರು ಇಲ್ಲ ಅಂತ ಹೇಳಲ್ಲ, ಅಲ್ಪ ಮಟ್ಟದಲ್ಲಿ ಒಂದು 5,000 ಮತಗಳಿಂದ ಗೆದ್ರು. ಜಮೀರ್ ಅಹ್ಮದ್ ಖಾನ್ ಒಂದು ದಿನ ದಾವಣಗೆರೆಗೆ ಇದ್ದಿದ್ರೆ ಅವತ್ತೊಂದು ದಿನ 5,000 ಇಲ್ಲ 10,000ದಿಂದ ಸೋಲ್ತಾ ಇದ್ರು ಸಮರ್ಥರು. ಅಂತ ಒಂದು ಇದರಲ್ಲಿ ಒಂದು ದಿನ ಅವ್ರು ಬಂದಿದ್ದಕ್ಕೆ ಜನ ಟರ್ನ್ ಆಗಿ ಒಂದು 5,000 ಅಂತರದಲ್ಲಿ ಒಂದು ಮತ ಆಗಲಿ ಗೆಲ್ಸಿದ್ದಾರೆ. ಅವ್ರಿಗೆ ಪರಿಗಣನೆಗೆ ತಗೊಂಡಿರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಕಡೆಗಣಿಸ್ತಾ ಇದೆ ಅಂತ ನನ್ನ ಒಂದು ಅಭಿಪ್ರಾಯ. ಅದೇ ರೀತಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಕಾಂಗ್ರೆಸ್ಸಿನ ಹೈಕಮಾಂಡಲ್ಲಿ ಮನವಿ ಮಾಡ್ಕೊತೇನೆ, ದಯವಿಟ್ಟು ಮುಂದಿನ ಕ್ಯಾಬಿನೆಟ್ ವಿಸ್ತರಣೆಯಲ್ಲಿ ಮಾನ್ಯ ಜಮೀರ್ ಅಹ್ಮದ್ ಖಾನ್ ಸಾಹೇಬರಿಗೆ, ಅದೇ ರೀತಿ ಇನ್ನು ನಮ್ಮ ವಿಶೇಷವಾಗಿ ನಮ್ಮ ಬಹಳಷ್ಟು ಶಾಸಕರಿದ್ದಾರೆ, ತನ್ವೀರ್ ಸೇಠ್ರವರು, ರಿಜ್ವಾನ್ ಅರ್ಷದ್ ಅವರು, ಹ್ಯಾರಿಸ್ ಸಾಹೇಬರು, ಅದೇ ರೀತಿ ನಮ್ಮ 3-4 ಜನ ಇನ್ನು ವಿಶೇಷವಾಗಿ ಶಾಸಕರಿದ್ದಾರೆ. ರಹೀಂ ಖಾನ್ ಸಾಹೇಬರು ಅವ್ರು ಮಂತ್ರಿ ಆಗಿದ್ರು, ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಯಾರಿಗೋ ಒಬ್ರಿಗೆ ಒಂದು 2-3 ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಕೊಡಬೇಕು. ವಿಶೇಷವಾಗಿ ನಾನು ಹೇಳೋದೇನೆಂದರೆ, ಜಮೀರ್ ಅಹ್ಮದ್ ಖಾನ್ ಸಾಹೇಬರಿಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡಬೇಕು. ಯಾಕೆ ಅಂದರೆ ಅಲ್ಪಸಂಖ್ಯಾತರಿಗೆ ಇದುವರೆಗೂ ನಮ್ಮ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಮಾಡಿಲ್ಲ. ಹಾಗಾಗಿ ಜಮೀರ್ ಅಹ್ಮದ್ ಖಾನ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಮಾಡಬೇಕು, ರಾಜ್ಯದಲ್ಲಿ ಉನ್ನತವಾದ ಹುದ್ದೆ ಮಂತ್ರಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂದರೆ ಕೆಲವೇ ದಿನಗಳಲ್ಲಿ 1-1.5 ವರ್ಷದಲ್ಲಿ ಚುನಾವಣೆ ಬರಲಿದೆ. ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದವರು ಅಂತ ಹೇಳೋದಾಗ ಕಾಂಗ್ರೆಸ್ ಪಕ್ಷನೇ ಅವ್ರ ಪರ ನಿಲ್ದಿರ ಇದ್ದರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಕಾಂಗ್ರೆಸ್ ಪಕ್ಷಕ್ಕೆ ಭರಿಸಬೇಕಾಗ್ತದೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ.